ಡಿನ್ನರ್ ಟೈಮ್ ಇವಾಗ. ಡಿನ್ನರ್ ನಮ್ಮಪ್ಪನ ಸ್ವಲ್ಪ ಸೋಮಾರಿ ಎಲ್ಲ ಮಾಡ್ದಂಗೆ ಅದಕ್ಕೆ ಚೆನ್ನಾಗತ್ತು. ಇಲ್ಲ ಪಾಪ ಎಲ್ಲ ತುಗಿಸ್ಕೊಂಡು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪೇನ್ಗೌಡಸ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ ಬಂದು ಮಂತ್ರಾಲಯ ವ್ಲಾಗ್ ಆಗಿರುತ್ತೆ. ಇವತ್ತು ಮಂಡೇ ಈವ್ನಿಂಗ್ 5 o'clock ಆಗಿದೆ. ಇವಾಗ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಇವಾಗ ಕುಣಿಗಲ್ಲಿಗೆ ಹೋಗಿ ಅಲ್ಲಿಂದ ಟ್ರೈನು 5:45 ನಾವು ಇವಾಗ ಓಡ್ತಾ ಇದ್ದೀವಿ 5 ಗಂಟೆಗೆ. ಮುಂಚೆ ಹೋಗೋದು ಒಳ್ಳೆಯದಲ್ವಾ, ಹಾಗಾಗಿ ಮುಂಚೆನೇ ಹೋಗ್ತಾ ಇದ್ದೀವಿ. ಬನ್ನಿ, ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲರೂ ಈ ವ್ಲಾಗ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆಳಲಿಕ್ಕೆ, ಸೊ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫ್ಯೂಚರಲ್ಲಿ ಮೊದಲು ಬಂದು ತಲುಪುತ್ತೆ. ಓಕೆ ಗೈಸ್, ಬನ್ನಿ, ಲೆಟ್ಸ್ ಗೋ. ಹೇಳ್ತಾನೆ ಒಂದ್ಸತಿ ಕೇರಳ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಹೋಗಿ ಬಂದರೆ ಗಂಡ ಹೋಯ್ತಾನ. ಅಪ್ಪೋದು ಯಾರು? ಅಪ್ಪು ಇದ್ಯಾರು? ಇಲ್ಲಿ 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 ಇದ್ಯಾರು? ಇದ್ಯಾರು ನೋಡಿ? ಇದ್ಯಾಕೆ ಇವನ್ ಕೈ ಕೊಟ್ಟಿದ್ದೀರಾ? ಟ್ರೈನ್ ಬಂತು. ಅಲ್ಲೇ ಹತ್ಕೊಳ್ಳ ನಡಿ. ಒಂದು ಸ್ನ್ಯಾಕ್ಸ್ ಟೈಮ್ ಗೈಸ್, ಎಲ್ಲ ಸ್ನ್ಯಾಕ್ಸ್ ತಿಂತಾ ಇದೆ. ಟ್ರೈನಿಗೆ ಹತ್ತಿ 1/4 ಗಂಟೆನೂ ಆಗಿಲ್ಲ. ಅಲ್ಲೆಲ್ಲ ಮುಂದೆ ನೋಡೋದು ಮೇಯ್ತಾ ಇದ್ದೀವಿ. ಯಾಕೆ ಎಲ್ಲ ಓಪನ್ ಮಾಡಿದ್ದೀವಿ. ಯಾಕೆ ಯಾಕೆ ಅದೇ ಬೇಕಾ? ಏನು ಕೇಳಿಸಿರಲ್ಲ. ಅಪ್ಪು 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 ಎಲ್ಲಿ ಹೋಯ್ತಿ? ಡಿನ್ನರ್ ಟೈಮ್ ಇವಾಗ. ಡಿನ್ನರ್ ಅಂದ್ಕೊಂಡ್ವಿ ಗೈಸ್. ಇವಾಗ 2:30 ಆಗಿದೆ. ಇವಾಗ ಇಲ್ಲಿಂದ ಆಟೋದಲ್ಲೋ ಅಥವಾ ಕಾರಲ್ಲೋ ನಾವು ಸಾಗರ ಏನೋ ಗುರುವಾರ ಟೈಮಿಂಗ್ ಹೇಗಿರ್ಬೇಕು, ಮಂಗಳವಾರ ಟೈಮಿಂಗ್ ಉಳ್ತಾನೆ ನಿಂತ ನೋಡ್ರಿ ಪಿಕಪ್ ಮಾಡಕ್ಕೆ.
ಸಾಗರ ಎಲ್ಲ ಆಟೋ ಟ್ಯಾಕ್ಸಿ ಮಾಡ್ಕೊಂಡು ಹೋಗೋದಕ್ಕೆ ನಮ್ಮ ಗ್ಯಾಂಗೆಲ್ಲ ಇಲ್ಲಿ ಕಾಯ್ತಾ ಇದ್ದಾರೆ ಒಂದು ಆಟೋ ಮಾಡ್ಕೊಂಡು ಹೋಗೋದಕ್ಕೆ. ನಡೀರಿ, ಇನ್ನೂ ನಿದ್ದೆ ಮಾಡಲ್ಲ ಅವರೇ ಇವರೆಲ್ಲ. ಫೈನಲಿ ದೇವಸ್ಥಾನ ಹತ್ರ ರೀಚ್ ಆಗಿದ್ದೀವಿ. ಪರ್ ಹೆಡ್ 50 ರೂಪೀಸ್ ತೊಗೊತಾರೆ ಆಟೋದಲ್ಲಿ. ರೈಲ್ವೆ ಸ್ಟೇಷನಿಂದ ದೇವಸ್ಥಾನದ ಹತ್ರ ಅಷ್ಟರಲ್ಲಿ ಒಂದು 14 to 15 ಕಿಲೋಮೀಟರ್, 16 ಅಂದ್ಕೊಳ್ಳಿ ಅಷ್ಟಾಗುತ್ತೆ. ಇವಾಗ ಫೈನಲಿ ರೀಚ್ ಆಗಿದ್ದೀವಿ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ಬೇಕು. ಫುಲ್ ಕ್ಲೋಸ್ ಆಗಿದೆ ದೇವಸ್ಥಾನ. ಇದೇನು ಇಲ್ಲ ರೂಮ್ ಬುಕ್ ಮಾಡಿದ್ದು. ಬೃಂದಾವನ್ ಗಾರ್ಡನ್. ಬಂದ್ವಿ ಲೇಟ್ ಹಾಕು. ಕರೆಂಟ್ ಇಲ್ಲ ಗೈಸ್. ಪಾಪು ಹೇ ಫೇಸ್ ಮೇಕಪ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಮೇಕಪ್ ಎಲ್ಲ ಆಯಿತು, ರೆಡಿ ಆಗಿದ್ದೀನಿ. ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಹೇರ್ ಸ್ಟೈಲ್ ಬಂದು ಮಾಡ್ಕೊಂಡಿದ್ದೀನಿ ಸಿಂಪಲಾಗಿ. ಆ್ಯಂಡ್ ಸಿಂಗಲ್ ಪಿನ್ ಮಾಡ್ಕೊಂಡು ಸ್ಯಾರಿ ವೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಜ್ಯುವೆಲ್ಸ್ ಹೇಳಿದ್ನಲ್ವ, ಸಿರಿ ಫ್ಯಾಷನ್ ಇನ್ಸ್ಟಾಗ್ರಾಮ್ ಕಡೆಯಿಂದ ಕಳಿಸ್ಕೊಟ್ಟಿದ್ರು. ಅನ್ಬಾಕ್ಸ್ ಮಾಡೆಲ್ಲ ತೋರಿಸಿದ್ದೀನಿ ನಿಮಗೆ. ಅದನ್ನೇ ಇವತ್ತು ನಾನು ವೇರ್ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ಜುಮ್ಕಾ ಕೂಡ ತುಂಬಾ ಚೆನ್ನಾಗಿದೆ. ಬ್ಯಾಂಗಲ್ಸ್ ಆಲ್ರೆಡಿ ವೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಹಾಗೆಯೇ ಯಾರಾದರೂ ರೀಸೇಲಿಂಗ್ ಮಾಡಬೇಕು, ನೀವು ಕೂಡ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಇವರು ರೀಸೇಲಿಂಗ್ನು ಕೂಡ ಅವೈಲೇಬಲ್ ಇದೆ. ಅವ್ರು ಹೇಳ್ಕೊಡ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಶಿಪ್ಪಿಂಗ್ ಎಲ್ಲ ಇರುತ್ತೆ. ಆ್ಯಂಡ್ ಎಕ್ಸ್ಚೇಂಜ್ ಇರುತ್ತೆ. ನಿಮಗೆ ಏನಾದರೂ ಪ್ರಾಡಕ್ಟ್ ಡ್ಯಾಮೇಜ್ ಏನಾದರೂ ಆಗಿದ್ದರೆ ನೀವು ಅನ್ಬಾಕ್ಸ್ ಮಾಡೋ ವೀಡಿಯೋನ ಕಳಿಸಿದ್ರೆ ಅವರಿಗೆ ಡ್ಯಾಮೇಜ್ ಆಗಿದ್ದರೆ ಅವರು ನಿಮಗೆ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಕ್ಯಾನ್ಸಲೇಷನ್ ಎಲ್ಲ ಏನೂ ಇರೋದಿಲ್ಲ, ಎಕ್ಸ್ಚೇಂಜ್ ಮಾತ್ರ ಇರುತ್ತೆ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಜುಮ್ಕಾನು ಅಷ್ಟೇ. ಯಾರಿಗಾದ್ರೂ ಬೇಕು ಅಂತ ಇದ್ದರೆ ಅವ್ರ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅವ್ರ ಪೇಜಿಗೆ ಹೋಗಿ DM ಮಾಡಿ, ಇಲ್ಲಾಂದರೆ ವಾಟ್ಸಪ್ ನಂಬರ್ ಕೂಡ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ನೀವು ಕೂಡ ರೀಸೇಲ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಿರಿ ಫ್ಯಾಷನ್ ನನಗೆ ಈ ಜ್ಯುವೆಲ್ಸ್ನ ಕಳಿಸ್ಕೊಟ್ಟಿರೋದಕ್ಕೆ. ಇದು ಆಲ್ರೆಡಿ ನನಗೆ ಸೆಕೆಂಡ್ ಟೈಮ್ ಅವ್ರು ಕಳಿಸ್ಕೊಟ್ಟಿರೋದು. ಫಸ್ಟ್ ಟೈಮ್ ಆಲ್ರೆಡಿ ಕಳಿಸ್ಕೊಟ್ಟಿದ್ರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದು ಯಾವುದು ಅಂತ ನಾನು ಬೇಕಿದ್ರೆ ಫೋಟೋ ಕೂಡ ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಇದು ತುಂಬಾ ಚೆನ್ನಾಗಿದೆ. ಹೇಗೆ ಕಾಣಿಸ್ತಿದ್ದೀನಿ, ಏನು ಫ್ಲವರು ಹುಡ್ಕೋಬೇಕು. ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಹಸ್ಬೆಂಡು ರೆಡಿಯಾಗಿದ್ದಾರೆ ಆ್ಯಂಡ್ ಅವರೇ ವಿಡಿಯೋ ಮಾಡ್ತಿದ್ರು. ಆ್ಯಂಡ್ ನನ್ನ ಮಗ ಇನ್ನೂ ಮಲ್ಕೊಂಡೇ ಇದ್ದಾನೆ. ಅವನನ್ನ ಎಬ್ಬಿಸಿ ಅವನಿಗೆ ಸ್ನಾನ ಮಾಡಿಸಿ ಒಂದು 6 o'clock ಅಷ್ಟರಲ್ಲಿ ನಾವೀಗ ಓಡಬೇಕು ದರ್ಶನಕ್ಕೆ. ನಮ್ಮಪ್ಪನ ಸ್ವಲ್ಪ ಸೋಮಾರಿ ನೋಡಿ, ಸ್ವಲ್ಪ ಲೇಟಾಗಿ ರೆಡಿ ಆಯ್ತಾನೆ, ನಿದ್ದೆ ಬರ. ಮಗ ಚೆನ್ನಾಗಿ ರೆಡಿ ಆಗಿದ್ದಾನೆ. ಮೊನ್ನೆ ಸೋಮಾರಿ ಅವನು. ಸೋಮಾರಿ ಅಲ್ಲ ಇನ್ನ ನೋಡಲ್ಲಿ ಸೊಪ್ಪಿ ಮತ್ತೆ ಆಶತೆ ಅವರೆಲ್ಲ ಯಾರು ರೆಡಿನೇ ಆಗಿಲ್ಲ. ಮೊನ್ನೆ ಇನ್ನ ಹೇಳಿದ್ದೀನಿ 6 ಗಂಟೆ ಅಷ್ಟರಲ್ಲಿ ಪೂಜೆ ಹೋಗ್ಬೇಕು ಅಂತ, ಅವರೇ ರೆಡಿ ಆಗಿಲ್ಲ. ನನ್ನ ಮಗ ಎದ್ದು ರೆಡಿ ಆಗದೆ ಎಲ್ಲ ಮೊನ್ನೆ ನೋಡಿ. ನನ್ನ ಮಗ ಹೆಂಗೆ ಕಾಣ್ತಿದ್ದಾನೆ. ಹಾಯ್ ಏನೆಲ್ಲ ಶುಪಾಟ್ ಹಾಯ್. ನಾನು ನಿದ್ದೆ ಮಾಡೋದಕ್ಕೆ ಬಾ. ನಾನು ನೋಡಿ ಹಿಂದೆ ಒಂದು ಬಟ್ಟೆ ಸರಿ ಮಾಡಿ. ಚೆನ್ನಾಗಿಸಿದೆ ಒಪ್ಪು ಇದ್ರು ನಾವಿಬ್ರು. ರೆಡಿ. ಬೇಬಿಗೆ ಮಾಮಿಗೆ
ಲೆಟ್ಸ್ ಗೋ. ಅಪ್ಪು ಬಾಯಲ್ಲಿ ಅವ್ನು ಎತ್ಕೊಂಬೋಗ. ಲಾಕ್ ಮಾಡ್ತಾ ಹೆಂಗಂದ್ರೆ ನೋಡಿ ಎಷ್ಟೊತ್ತಾಗ ರೆಡಿ ಆಗಿಲ್ಲ. ನಾನು 6 ಗಂಟೆ ಅಷ್ಟು ಫುಲ್ ಎಲ್ಲ ರೆಡಿ ಆಗಿದ್ವಿ. ಊರು ಇಬ್ರು ಪಕೋಡೆ ಇದ್ದೋಳೆ ಎತ್ತಿಲ್ಲ ಮಲ್ಕೊಂಡಿದ್ವಿ. ಇವಳು ಸೊಂಪಿ ಮಾತ್ರ ಯಾವಾಗಲೂ ಲೇಟ್ ಲತ್ತೆ ಅಂದ್ರೆ ಲೇಟ್ ಲತ್ತೆ ಇದೆ. ಎಮ್ಮೆ ಇಷ್ಟ ತನಕ ರೆಡಿ ಆಗೋಳೆ. ಅದು ನಾನು ಬಂದು ಯೋಚನೆ ಮಾಡ್ಕೊಟ್ಟಿದ್ದೀನಿ. ನಾನು ಒಂದು ಸಾರಿ ಡ್ರಾಪಿಂಗ್ ಮಾಡಿದ್ದೀನಿ. ಏನು ಗೈಸ್ ಇವರೆಲ್ಲ ಫೈನಲಿ ಗೈಸ್ ಅದಷ್ಟು ಹೋಗ್ತಾ ಇದ್ವಿ. ಬನ್ನಿ ಕರ್ಕೊಂಡು ಹೋಗ್ತೀವಿ. ನಮ್ಮದಲ್ಲಿ ಫೈನಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ಸಿಕ್ಕಾಬಟ್ಟೆ ರೋದನೆ ಕೊಡ್ತಾರೆ. ಅದು ತಗೊಳ್ಳಿ ಅಂತ ಫೈನಲಿ 50 ರೂಪೀಸ್ ಕೊಟ್ಟು ದೀಪ ಹಚ್ತಾ ಇದ್ದೀವಿ, ತೊಗೊಂಡಿದ್ದೀವಿ. ಹಚ್ಚೋದ್ರಲ್ಲೇನು ತಪ್ಪಿಲ್ಲ, ಬಟ್ ಎಲ್ಲರೂ ಬಂದು ಹಿಂಸೆ ಕೊಡ್ತಾರೆ. ಅದೊಂದೇನೆ. ಹೋದ್ ಸರಿ ಬಂದವಾಗ ನೀರೇ ಇರಲಿಲ್ಲ, ಬಟ್ ಇವಾಗ ಫುಲ್ಲು ನೀರು ತುಂಬ ಇದೆ. ಸೊ ಹಂಗಾಗಿ ತಗೊಂಡೆ. ಹೋದ್ ಸತಿ ಫುಲ್ ಖಾಲಿ ಇತ್ತು. ಎಲ್ಲಿ ಹಚ್ಬೇಕಂದ್ರೆ ಎಷ್ಟು ದೂರ ಹೋಗ್ಬೇಕಾಗಿತ್ತು. ಈಗ ನೀರು ತುಂಬ ಇರೋದ್ರಿಂದ ವೇದಕ್ಕೆ ಚೆನ್ನಾಗತ್ತು. ಏನು ಇನ್ ಮೂತಿಗೆ ಹತ್ಕೊಳ್ಳೇ ಇಲ್ಲ ದೀಪ. ಇವನು ಎತ್ಕೊಂಡಂತ ತಿರ್ಗಾದ ದೀಪ ಎಲ್ಲ ನೀರೊಳಗಡೆ ಬಿಟ್ಬಿಟ್ಟು ಅದನ್ನ ಮಾತ್ರ ತೇಲ್ ಬಿಡಿ ಅಂತ ನಿಧಾನ ಬೇಕತ್ತೆ. ಬರ್ತಾನೆ ಔಟ್ ಬಾಗಿಲ್ಲ ಅಂದ್ರೆ
₹2 ಒಂದಕ್ಕೆ ₹2 ಎಷ್ಟಾಯ್ತು ಅಕ್ಕ ಹಾಕ್ಸ್ಕೊಳಕ್ಕ ಎಲ್ಲಕ್ಕ ಚೆನ್ನಾಗಿಲ್ಲ ಕಣಕ್ಕ ನೀನ್ ಹಾಕ್ಸ್ಕೊಳಕ್ಕ ಯಾವ್ದೋ ಒಂದು ನೀನು ಅಳಿಸ್ಬಿಡಿ ಈಗ ನೆಲಕ ಗುಜ್ಜು ಮಕ್ಕಳ ಹಾಕ್ಸಿ ರಾಘವೇಂದ್ರ ಶಿವ ಗಣೇಶ ಯಾರಿಗೆ ಇವ್ರಿಗೆ ಬೇಡ ಅವ್ರಿಗೆ ಮಕ್ಳಿಗೆ ಏನಾಗಲ್ವ ಕಲರು ಎಲ್ಲೋ ಒಂದು ಹಾಕೋಣ ಇಲ್ಲ ನೋಡಪ್ಪ ಓಕೆನಮ್ಮ ನಿಮ್ಗೆ ಹಾಕ್ಲಾ ಅವ್ರಿಗೆ ನೀನು ಹಾಕ್ಸ ಬಾ ನನ್ನ ಬಣ್ಣ ನನ್ನ ಒಲವಿನ ಬಣ್ಣ ನಂಗೆ ಫುಲ್ ದಂಧೆ ಮಾಡಾಕ್ಬಿಡ್ತಾರೆ. ಸಣ್ಣ ಸಣ್ಣ ತೂತಲೆಲ್ಲ ತುಂಬಿ ಅಯ್ಯೋ ಒಳ್ಳೆ ಕತೆ. ಒಂದು ಲೈನಿಗೆ ಒಂದು ಇದಕ್ಕೆ ₹2 ಕಣಲ್ಲಿ ₹2. ಡಿಸೈನ್ ಏನು ನಂಗೆ ಇಷ್ಟ ಆಗಲಿಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಿದೆ. ಏನೋ ಒಂಥರ ಚಿಕ್ಕ ವಯಸ್ಸು ಮೆಮೊರಿ. ಚಿಕ್ಕವ್ರು ಇರ್ಬೇಕಾದ್ರೆ ಹಾಕ್ಸ್ಕೊತಿದ್ವಿ. ಅವಾಗ ಮದುವೆಗಳ ಮನೆಗಳೆಲ್ಲ ಜಾಸ್ತಿ ಹಾಕೋರು ಈ ಥರ. ಈ ಸತಿ ಆಸೆ ಪಟ್ಟು ಹಾಕ್ಸ್ಕೊಂಡು ಬಿಚ್ಚಾಲೆ ಬಲ್ಸುಂಕಿ ಅಲ್ಲೆಲ್ಲ ಹೋಗೋಣ. ಗೈಸ್ ಇವನಂತೂ ಅರ್ಜೆಂಟ್ ಮಾಡ್ತಾವನೆ ಬನ್ನಿ ಅಂತ. ಅಲ್ಲಿ ಆಟೋನೋ ಏನೋ ಬುಕ್ ಮಾಡ್ಬಿಟ್ಟವ್ರೆ. ಇವ್ರು ಬರ್ತಾ ಇಲ್ಲ. ಅವಳು ಸಂಪಿ ಅಲ್ಲಿ ಹೋಗಿ ಬಾತ್ರೂಮಲ್ಲಿ ಕೂತ್ಕೊಬಿಟ್ಟವಳೆ. ಇವ್ರು ಬನ್ನಿ ಅಂದ್ರೆ ಬರ್ತಾ ಇಲ್ಲ. ಇವನು ಬೈತಾವನೆ. ನಿಮ್ಮ ಅಭಿಪ್ರಾಯ ಹೇಳಿ. ನನ್ನ ಮಗ ನೋಡಿ ಬೌನ್ಸರ್. ಅಪ್ಪ ಹೇಳಿ. ಅಪ್ಪ ಮಾಮಿ ತೋರ್ಸು. ಅಪ್ಪ ನಿನ್ ಕೈಯಲ್ಲಿ ತೋರ್ಸು ಮಾಮಿ. ವಾವ್ ರಾಯರು ನೋಡಿ. ರಾಯರು ಅಪ್ಪು ಹ್ಯಾಂಡಲ್ಲಿ ನೋಡಿ. ಚೀಟೆ ನನ್ನ ಮಗ ಇವನು. ಅಭಯ ಆಂಜನೇಯ ಫಸ್ಟ್ ಬಂದಿರೋದು. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಬಂದು ಇವಾಗ ಓಡ್ತಾ ಇದ್ದೀವಿ. ಇದೊಂದು ಮಗ, ಇವ್ 3 ಮಗ. ಐಸ್ ಕ್ರೀಮ್ ಬೇಕಂತ ಕಡಿಲ ಕೊಡ್ತಾರ ಮಾಡ್ತಾರಲ್ಲಿ ಅಂತಾರೆ. 5 ನಿಮಿಷ ಏಕಶಿಲಾ ಬೃಂದಾವನಕ್ಕೆ ಹೋದ್ಸತಿ ಬಂದಾಗ ನೀರೇ ಇರಲಿಲ್ಲ. ಫುಲ್ ಖಾಲಿ. ಈ ಸಲ ಹರಿತಾದೆ ನೀರು. ಏನು ಪೂರ್ವಾಜರು ಅದ್ ಮಾಡ್ಕೊಂಡು ಕೂತಿನ ಯಾರತ್ರ ಒಂದೇ ಪಿಚ್ಚು ಬೆಳಗ್ಗೆ ಹಾಕಂತ ನುಗ್ಗಿ ಭಿಕ್ಷಾಲೆ ಅಲ್ಲ ಇದು. ಭಿಕ್ಷಾಲೆ ಏನಿದು ಮನೆ ಸರಿ ಕಡೆ ಗೊತ್ತು. Sì,
ಏನಿದೆ ಹಿಂಗ್ ತಿಂತಿದ್ಯ ಎಲ್ಲ ಇದೇ ಇಲ್ಲ ಪಾಪ ಎಲ್ಲ ತೂಗಿಸ್ಕೊಂಡು ಮಲಿಕದವೆ ಗಾಡಿಯಲ್ಲಿ ಹೋದ್ಸಲಿ ನಾವು ತೂಗಿಸಿ ಬಿದ್ದಿದ್ದೇವೆ ಇಲ್ಲಿಂದ 5 ಪ್ಲೇಸಸ್ ಹೋಗಿದ್ವಿ 5 ಪ್ಲೇಸಸ್ ಎಲ್ಲ ಕವರ್ ಮಾಡ್ಕೊಂಡು ಬಂದ್ವಿ ಎಷ್ಟು 130 rupees ಒಂದು ಪರ್ ಹೆಡ್ಡು ಇವಾಗ ಎಂಡ್ ಆಯಿತು ಎಲ್ಲರೂ ಇಟ್ಕೊಂಡಿದ್ದೀವಿ ಹಿಂಗೆ ಹೋಗೋದು ಅಣ್ಣ ಅಲ್ಲೇ ರೂಮ್ ಹತ್ರ ಹೋಗ್ಬೇಕು ತಾನೆ ಮತ್ತೆ ಊಟ ಸಪ್ಲೈ ಬಿಡ್ಬೇಕಲ್ವಾ ಸಪ್ಲೈ ಅಲ್ಲೇ ಬಿಡುವುದು ಫೋರ್ಗೆ ಬಂದಿದ್ದೀವಿ ತೆಗ್ದಪ್ಪ ನಾನು ತೆಗಿತೀನಿ ಅಂತ ಕೊಡು ಮನೆ ಹಿಂಗೆ ಹಾಕೊಡ್ತೀನಿ ಛೋ ಅದು ತೊಳಿಗೆ ಹಾಕೊಡುತ್ತೆಲ್ಲಪ್ಪ ಇವಾಗ ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ಬಂದು ಊಟನೂ ತಿನ್ಕೊಂಡು ಫುಲ್ ಎಲ್ಲ ಹಾಗೆ ಬಿಸಾಡ್ಬಿಟ್ಟು ಬೇಗ ಹೋಗಿದ್ವಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಆಮೇಲೆ ಶಾಪಿಂಗ್ ಏನಾದ್ರು ಹೋದರೆ ಅವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನೋಡಿ ಸಾಕು ತಗೊಳಲ್ಲ ಅವ್ರು ಸಿಕ್ಕೊಂಡು ಕಟ್ಟಿ ಅವ್ರು ಕಿತ್ಕೊತಾರೆ ನಾನು ತಗೊಂಡೋಗಲ್ಲ ನಾ ತಗೊಂಡು ಹೋಗ್ತೀನಿ ಇಡ್ಲಿ ಅಂತ ಇದು ಕುಡಿತು ಅಂತ ಅಪ್ಪು ಅಪ್ಪು ಇವತ್ತು ಒಂದು 2,000-3,000 ಶಾಪಿಂಗ್ ಮಾಡಿದೀವಲ್ಲ ಇಲ್ಲಿ ಎಲ್ಲ ಸೆಕೆಂಡ್ ನೋಡಿ ಶಾಪಿಂಗ್ ಮಾಡ್ಕೊಂಡು ಏನ ಶಾಪಿಂಗ್ ಮಾಡಿರೋದನ್ನೆಲ್ಲ ರೂಮಲ್ಲಿ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಸಂಜೆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ದರ್ಶನ ಎಲ್ಲ ಮುಗಿದು ಊಟನೂ ಮುಗೀತು ರಾಯರ ಪ್ರಸಾದನ ತಿಂದ್ಕೊಂಡು ಇವಾಗ ರೂಮ್ಗೆ ಹೋಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು
ಹೊರಡ್ತೀವಿ ರೈಲ್ವೆ ಸ್ಟೇಷನ್ಗೆ. ಇವಾಗ ಕರೆಕ್ಟಾಗಿ 9 ಗಂಟೆ ಆಗಿದೆ. ಇನ್ನೊಂದು ಖಾಲಿಗಿರೋದು ಟ್ರೈನು. ಮಳೆ ಬೇರೆ ಬರ್ತಾ ಇದೆ. ಇಲ್ಲಿ ಆಲ್ರೆಡಿ ಮಳೆ ಎಲ್ಲ ಬಂದಿದೆ ಚೂರು ಜಿಡಿ ಎಲ್ಲ. ಹಾಗಾಗಿ ಬೇಗನೆ ಹೋಗ್ಬಿಟ್ರೆ ಆಮೇಲೆ ಆಟೋದ ಕಷ್ಟ ಆಗುತ್ತಲ್ಲ. ಹಂಗಾಗಿ ರೈಲ್ವೆ ಸ್ಟೇಷನ್ ಇದ್ದರೆ ಯಾವಾಗ ರೈಲ್ ಬರುತ್ತೋ ಹತ್ಕೊಂಡು ಹೋಗ್ಬಿಡ್ಬೋದು. ಹಾಗಾಗಿ ಹೊರಡ್ತೀವಿ. ಆ ಬ್ಲಾಗ್ನ ಅದೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಹಿಂಗೆ ವೈಂಡಪ್ ಮಾಡ್ತೀನಿ. ಬನ್ನಿ ಗೈಸ್ ಹೊರಡೋಣ. ಅಪ್ಪು ಬೆಳಗ್ಗೆ ಬಂದಿದ್ದರಲ್ಲೇ ಗಾಡಿ ಹಿಡಿದು